ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ, ಸೊ ಪೂಜೆ ಹಿಂದೆ ದಿನ ಇವತ್ತು. ಸೊ ಪೂಜೆಗೆಲ್ಲ ಸಾಮಾನುಗಳು ಏನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಪ್ಪ ಅಮ್ಮನೂ ಬಂದಿದ್ದಾರೆ. ಸೊ ಬೆಳಿಗ್ಗೆನೆ ಬಂದರು ಅವರು. ಬೆಳಿಗ್ಗೆ ಅಲ್ಲಿಂದ 5 o'clock ಎದ್ದು ಬಂದುಬಿಟ್ಟಿದ್ದಾರೆ. ಆಮೇಲೆ ಈ ಟ್ರಾಫಿಕ್ ಆಗುತ್ತೆ ಅಂತ. ಸೊ ಇವಾಗ ಮತ್ತೆ ಮಲಗಿದ್ದಾರೆ ಅವರು. ಲಂಚ್ ಪ್ರಿಪ್ರೇಷನ್ ರೆಡಿ ಮಾಡ್ತಾ ಇದ್ದೀನಿ ನಾನು. ಏನಾದ್ರು ರೈಸ್ ಸಾಂಬಾರು ಥರ ಏನಾದ್ರು ಸಿಂಪಲ್ ಆಗಿ ಬೇಳೆ ಸಾಂಬಾರು ರೈಸ್ ಮಾಡ್ಕೊಳ್ಳೋಣ ಅಂತ. ನೋಡಿ ಇವನು ಚೇರ್ ತಂದು ಇಲ್ಲಿ ಚೇರ್ ಹಾಕಿ ಅಲ್ಲಿ ಹೋಗಿ ಕುತ್ಕೊಂಡಿರೋದು. ಏನದು ಬಿದ್ದಿದ್ರೆ ಏನ್ ಮಾಡ್ತಿದ್ದೆ? ಕೈ ಏಟಾಯ್ತಾ? ಹತ್ತಿಸ್ಕೊಂಬೇಕು ತಾನೆ. ಏನ್ ಬೇಕಿತ್ತು ಹೇಳು. I want to sit. ಮಾಡತ್ತಿ ನಿಮ್ಮ ಏಟ್ ಮಾಡ್ಕೊತೀಯ? I like it. ಬಾ ಬೇಬಿ. ಸೊ ಅಡಿಗೆ ಎಲ್ಲ ಮಾಡಿದಾಯ್ತು. ಅವ್ರು ಇನ್ನೂ ಮಲಗಿದ್ದಾರೆ. ಅಡಿಗೆ ಎಲ್ಲ ಮಾಡಿದಾಯ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಂಗಲ್ಲ ನಾನು, ಅದಕ್ಕೆ ಸ್ವಲ್ಪ ಲಂಚ್ ಬೇಗ ಮಾಡ್ತೀವಿ. ಜೀವನ ಕರೆತಿದ್ರೆ ಅವನು ಅವ್ರಿಗೆ ವೆಯ್ಟ್ ಮಾಡ್ತಿದ್ದಾನೆ. ನಾನು ಅದಕ್ಕೆ ಬಾ ಊಟ ಮಾಡ್ಕೊ, ಅವ್ರು ಬಂದ ಮೇಲೆ ತಿಂತಾರೆ ಅಂತ ಹೇಳ್ತಿದ್ದೀನಿ. ಬಾ ನೀನು ತಿನ್ನು ಬಾ. ಏನು ಸಿಂಪಲಾಗಿ ಮಾಡಿದೆ. ಬೇಳೆ ಸಾಂಬಾರು, ರೈಸು ಮತ್ತು ಪಾಪಡು. ಒಬ್ಬಟ್ಟು ನೆನೆ ಅತ್ತೆ ಬಂದಿದ್ರು. ಅಜ್ಜಿಯನ್ಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಯಿತು. ಸೊ ಅವ್ರು ಬಂದಿದ್ರು, ಅಲ್ಲಿಂದ ಮಾಡ್ಕೊಂಡು ಬಂದು ಕೊಟ್ಟಿದ್ರು. ಸೊ ಅಜ್ಜಿಯನ್ ಅದನ್ನು ತಿಂತಿದ್ದಾನೆ ಇಟ್ಕೊಂಡು. ಸೊ ಏನೇನು ಮಾಡೋಕ್ಕೆ ಹೋಗಿಲ್ಲ. ಸೊ ಅದೇ ಇತ್ತಲ್ಲ ಅಂತ. ಇನ್ನು ಬೆಳಗ್ಗೆ ಎಲ್ಲ ಪೂಜೆ ಅದು ಇದು ಲಂಚ್ ಮಧ್ಯಾಹ್ನ ಅಲ್ಲಿ ಆ ಥರನೇ ಆಗ್ಬಿಡುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಇವಾಗ ಊಟ ಮಾಡ್ತಿದ್ದೀನಿ. ಅದೇ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ ಅದಕ್ಕೆ. ಫ್ರೆಂಡ್ಸ್, ಲಾಸ್ಟ್ ವೀಕ್ ನಾನು ಹೇಳ್ತಾನೆ ಇದ್ದೀನಿ, ನಾನು ಬ್ಯಾಕ್ ಟು ಬ್ಯಾಕ್ ಕೆಲಸ ನನಗೆ ತುಂಬಾ ಸುಸ್ತಾಗ್ತಿದೆ ಅಂತ. ಸೊ ಅದ್ರ ಮಧ್ಯೆ ಪೊಲ್ಯೂಷನ್, ಸನ್ ಎಕ್ಸ್ಪೋಸರು, ಮತ್ತೆ ಕೆಲವೊಂದ್ಸರಿ ಬ್ಯಾಕ್ ಟು ಬ್ಯಾಕ್ ಮೇಕಪ್ ಮಾಡೋದು, ಇದರಿಂದೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಸ್ಕಿನ್ನು ಹಾಳಾಗ್ತಿರುತ್ತೆ, ಡಲ್ ಆಗಿ ಕಾಣಿಸ್ತಿರುತ್ತೆ. ಸೊ ಅದ್ರ ಜೊತೆಗೆ ಒಂದೊಂದ್ಸರಿ ಪಿಂಪಲ್ಸ್ ಬಂದ್ಬಿಡುತ್ತೆ, ಸ್ಮಾಲ್ ಬಂಪ್ಸ್ ಬಂದ್ಬಿಡುತ್ತೆ, ಅದು ಹೋಗೋದೇ ಇಲ್ಲ. ನನಗೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಸಿಕ್ತು. ಸೊ ಏನಂದ್ರೆ ನಾನು ಎವ್ರಿ ವೀಕ್ ಅದನ್ನ ಯೂಸ್ ಮಾಡ್ತೀನಿ. ಅದ್ರೊಂದಿಲ್ಲ ನನ್ನ ಸ್ಕಿನ್ ಒಂದು ಗ್ಲೋ ಬರುತ್ತೆ ಅಂತ ಹೇಳ್ಬೋದು. ಇನ್ಸ್ಟೆಂಟ್ ಆಗಿ ನನ್ನ ಸ್ಕಿನ್ ಅನ್ನ ರಿಫ್ರೆಶ್ ಮಾಡುತ್ತೆ. ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಒಂದು ಗ್ಲೋ ಕೂಡ ನಂಗೆ ಸ್ಕಿನ್ ಅನ್ನ ಬ್ರೈಟ್ ಕೂಡ ಮಾಡುತ್ತೆ. ಯಾವ್ದಪ್ಪ ಅದು ಅಂದ್ರೆ ವೆಲ್ವಾ ಮಿಲ್ಕ್ ಮಡ್ ಮಾಸ್ಕ್. ಇದರಲ್ಲಿ ಬೋಟ್ ಮಿಲ್ಕ್ ಇದೆ, ಸ್ಯಾಫ್ರಾನ್ ಎಕ್ಸ್ಟ್ರಾಕ್ಟ್ಸ್ ಇದೆ, ಹಾಗೇನೆ ವೈಟ್ ಕ್ಲೇ ಇದೆ. ಸೊ ಅದು ವರ್ಕ್ ಟುಗೆದರ್ ನಿಮ್ಗೆ ಡಿಟ್ಯಾನ್ ಮಾಡೋದಕ್ಕೆ ಸ್ಕಿನ್ ಅನ್ನ ಹೆಲ್ಪ್ ಮಾಡುತ್ತೆ. ಪೋರ್ಸ್ ಏನಿದೆ ಅದನ್ನ ರಿಫೈನ್ ಮಾಡುತ್ತೆ. ಒನ್ ಯೂಸ್ ಅಲ್ಲೇ ನಿಮ್ ಸ್ಕಿನ್ ಸಾಫ್ಟ್ ಆಗಿ, ಸ್ಮೂತ್ ಆಗಿ, ರಿಫ್ರೆಶ್ ಆಗಿ ಕಾಣಿಸುತ್ತೆ. ನಾನೇನ್ ಮಾಡ್ತೀನಿ ಅಂದ್ರೆ ಥಿನ್ ಲೇಯರ್ ಅಪ್ಲೈ ಮಾಡ್ತೀನಿ ಕ್ಲೀನ್ ಸ್ಕಿನ್ ಮೇಲೆ. ಹಾಗೆ 10 to 15 minutes ಹಾಗೆ ವೇಟ್ ಮಾಡ್ತೀನಿ. ಸೊ ಇದೊಂದು ಮೈಲ್ಡ್ ಸೂತಿಂಗ್ ಫ್ರೇಗ್ರೆನ್ಸ್ ಇದೆ. ಸೊ ನಥಿಂಗ್ ಹಾರ್ಸ್ ಅಂತಾನೆ ಹೇಳ್ಬೋದು. ಕಾಮ್ ಮತ್ತೆ ಮಿನಿಫಿಷಿಯಲ್ ಅಟ್ ಹೋಮ್ ತರ ಫೀಲ್ ಆಗುತ್ತೆ. ಓಟ್ ಮಿಲ್ಕ್ ಇರೋದ್ರಿಂದ ನಿಮ್ ಸ್ಕಿನ್ ಅನ್ನ ಹೈಡ್ರೇಟ್ ಮತ್ತೆ ಕಾಮ್ ಮಾಡುತ್ತೆ. ಸಾಫ್ರಾನ್ ಎಕ್ಸ್ಟ್ರಾಕ್ಟ್ ಇದೆ, ಬ್ರೈಟನ್ಸ್ ಮಾಡುತ್ತೆ ನಿಮ್ ಸ್ಕಿನ್ ಅನ್ನ. ಹಾಗೇನೆ ಟ್ಯಾನ್ ಸ್ಕಿನ್ ಕೂಡ ಬ್ರೈಟನ್ ಮಾಡುತ್ತೆ. ಕ್ಲೇ ಇರೋದ್ರಿಂದ ನಿಮ್ ಪೋರ್ಸ್ ನ ರಿಫೈನ್ ಮಾಡೋದಕ್ಕೆ, ಇಂಪ್ಯೂರಿಟೀಸ್ ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲ ನಿಮ್ಗೆ ಟುಗೆದರ್ ಒಂದು ಮ್ಯಾಜಿಕ್ ತರನೇ ವರ್ಕ್ ಮಾಡುತ್ತೆ. ನಿಮ್ ಈ ಡ್ರೈಯರ್ ಮೇಲೆ ನಾನು ವಾಟರ್ ಇಂದ ವಾಶ್ ಮಾಡ್ತೀನಿ. ಸೊ ನನ್ನ ಸ್ಕಿನ್ ಗ್ಲೋ ನೀವೇ ನೋಡ್ಬೋದು. ನನ್ನ ಸ್ಕಿನ್ ತುಂಬಾ ಕ್ಲೀನ್ ಆಗಿ ಆಗುತ್ತೆ, ಬಟ್ ನಾಟ್ ಡ್ರೈ ಅಂತ ಹೇಳ್ಬೋದು. ಫ್ರೆಂಡ್ಸ್, ಏನ್ ಗೊತ್ತಾ, ಈಗ ಹಚ್ಕೊಂಡು ನಂಗೆ ಮುಖ ಎಲ್ಲ ವಾಶ್ ಮಾಡ್ಕೊಂಡ್ಮೇಲೆ ನನ್ನ ಸ್ಕಿನ್ ರಿಫ್ರೆಶ್ ಆಗಿ ಅನ್ಸ್ತು, ಸಾಫ್ಟ್ ಆಗಿ ಅನ್ಸ್ತು, ಸ್ಮೂತ್ ಆಗಿ ಅನ್ಸ್ತು. ಏನೋ ಒಂದು ಪ್ರೊಫೆಷನಲ್ ಫೇಶಿಯಲ್ ಏನೋ ಮಾಡಿಸ್ಕೊಂಡಿದೀನಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಒಂದು ಗ್ಲೋ ಎಸೆನ್ಷಿಯಲ್ ಅಂತಾನೆ ಹೇಳ್ತೀನಿ ನಿಮ್ ಸ್ಕಿನ್ಗೆ, ಒಂದು ಫ್ರೆಶ್ ಗ್ಲೋಗೆ, ಹಾಗೇನೆ ಒಂದು ಗ್ಲೋಯಿಂಗ್ ಲುಕ್ಗೆ. ಸೊ ನಾನು ಲಿಂಕ್ ಫುಲ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಏನಂದರೆ ಸ್ವಲ್ಪ ಮಧ್ಯ ಶಾಪಿಂಗ್ ಕೂಡ ಹೋಗೋದಿತ್ತು. ಏನು ಶಾಪಿಂಗ್ ಅಂತಂದರೆ ಸಾಮಾನುಗಳು, ದೇವ್ರ ಪೂಜೆಗೆ ಏನೇನು ಬೇಕು ಅದೆಲ್ಲ ತೊಗೊಂಬರೋದಿತ್ತು. ಅದೆಲ್ಲ ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅಲ್ಲಿ ಹೋಗಿ ನನಗೆ ಆ ಟೆನ್ಷನಲ್ಲಿ ಏನಾದರೂ ಮಿಸ್ ಆಗಿಬಿಟ್ರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಳ್ಳೋದೇ ಇತ್ತು. ಆಮೇಲೆ ಇದೆಲ್ಲ ಹಿಂದೆ ಹಾಕ್ತಾ ಇದ್ವಿ, ಎಲ್ಲ ಮನೆಯೆಲ್ಲ ಮಾಪ್ ಮಾಡಾಗಿತ್ತು. ಸೊ ಅದರಿಂದ ಇಲ್ಲೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ವಿ. ಯಾಕೆಂದರೆ
ನಾಳೆ ಪೂಜೆಗೆ ಬರ್ತಾರಲ್ವ ಅವ್ರಿಗೆಲ್ಲ ಕೂತ್ಕೊಳ್ಳೋಕೆ ಬೇಕು, ದೇವರು ಅಲ್ಲಿ ಕೂಡ್ಸೋದಕ್ಕೆ ಜಾಗ ಬೇಕು. ಸೊ ಅದರಿಂದ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೀವು ನಾಳೆವರೆಗೂ ವೆಯ್ಟ್ ಮಾಡಿ, ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಪೂಜೆ ಹೆಂಗಿರುತ್ತೆ. ನಾನು ಆ್ಯಕ್ಚುಲಿ 1 ವ್ಲಾಗ್ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ 1 ವ್ಲಾಗಲ್ಲಿ ತುಂಬ ದೊಡ್ಡದಾಗ್ಬಿಡತ್ತೆ ಅಂದ್ಬಿಟ್ಟು ನಾನು ಆಮೇಲೆ 2 ವ್ಲಾಗ್ ಆಗಿ ಇದನ್ನು ಮಾಡಬೇಕಾಯಿತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಪೂಜೆ ವ್ಲಾಗ್ ಪೂರ್ತಿ ಬರುತ್ತೆ. ನಾವಾಗಲೇ ಹೇಳ್ದಂಗೆ ಯಾರೆಲ್ಲ ಬಂದಿದ್ದರು, ಹೇಗೆಲ್ಲ ಅರೇಂಜ್ ಮಾಡಿದ್ವಿ, ಹೇಗೆಲ್ಲ ಇತ್ತು ಪೂಜೆ, ಅದ್ರ ಜೊತೆಗೆ ಏನೆಲ್ಲ ಅಡುಗೆ ಮಾಡಿಸಿದ್ವಿ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ನನಗೆ ಹೆಂಗೆ ಬರುತ್ತೆ ಅಂತ ವ್ಲಾಗು, ಯಾಕೆಂದರೆ ಪೂಜೆ ಅದೆಲ್ಲ ಇದ್ದಾಗ ನಾನು ಬೇರೆಯವ್ರ ಕೈಲಿ ಮಾಡಿಸೋದ್ರಿಂದ ವ್ಲಾಗು ಸೊ ಅಷ್ಟು ನನಗೆ ಹೇಳೋಕ್ಕೆ ಬರಲ್ಲ, ಯಾಕೆಂದರೆ ಹೆಂಗೆ ಶೂಟ್ ಮಾಡೋದು ಅದೆಲ್ಲ ನಾನೇ ಅದೇ ಪರ್ಫೆಕ್ಟಾಗಿ ಶೂಟ್ ಮಾಡಿರ್ತೀನಿ. ಅದಕ್ಕೆ ಸೊ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ವ್ಲಾಗ್ಗೆ. ಸೊ ಫ್ರೆಂಡ್ಸ್, ಏನಂದರೆ ಇವೆಲ್ಲ ತೆಗೆದಿಟ್ಟಿದ್ದೀನಿ, ನಾಳೆ ಪೂಜೆಗೆ ಎಲ್ಲ ರೆಡಿ ಮಾಡಬೇಕಲ್ಲ, ಅದಕ್ಕೆ ಸೊ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಅಂದರೆ ದೀಪ ಎಲ್ಲ ಬೇಕಲ್ವಾ, ಯಾಕೆಂದರೆ ಪೂಜೆಗೆ ನಾಳೆ ಕುಂಕುಮ ಕೊಡೋದಕ್ಕೆ ಇದೆಲ್ಲ ಏನಾದರೂ ಪೂಜೆ ಇದ್ದಾಗ ಸ್ಪೆಷಲ್ ಇದ್ದಾಗ ಮಾತ್ರ ತೆಗಿಯೋದು, ಇಲ್ಲ ಅಂದರೆ ಏನು ಹಂಗೆ ಇರುತ್ತೆ ಮನೇಲಿ. ಡೈಲಿ ಯೂಸ್ ಮಾಡೋದೆಲ್ಲ ಮಮ್ಮಿ ದೇವ್ರ ಮನೆ ನೀವು ನೋಡಿರ್ತೀರಲ್ಲ ಅದು. ಸೊ ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇದೆಲ್ಲ ಏನಾಗಿಲ್ಲ, ಬಟ್ ಡೈಲಿ ಯೂಸ್ ಮಾಡ್ತೀವಲ್ಲ ಅದು ಸ್ವಲ್ಪ ಹಂಗೆ ಹಿಂಗೆ ಆಗಿರುತ್ತೆ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ. ಸೊ ಅಷ್ಟೊಂದಿಲ್ಲ, ಸ್ವಲ್ಪ ಸುಮ್ಮನೆ ಹೆಂಗು ದೇವ್ರಿಗೆ ಇಡಲೇಬೇಕಲ್ಲ, ಅದಕ್ಕೆ ಸ್ವಲ್ಪ ವಾಟ್ರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯ್ತದು. ಬಟ್ ದೇವ್ರ ಮನೇಲಿ ಇಡೋದು ಮಾತ್ರ ಅದು ಕರ್ಪೂರ ಗಂಧದ ಕಡೆ ಎಲ್ಲ ಹಚ್ತೀವಲ್ಲ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅದು ಸ್ವಲ್ಪ ಇದಕ್ಕೆ ಬೇರೆ ಏನಾದರೂ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಡಬೇಕು. ಸೊ ಫ್ರೆಂಡ್ಸ್, ಏನಂದರೆ ನೋಡಿ, ಇವಾಗ ಜಿಯನ್ಗೆ ಮತ್ತು ಚಂದುಗೆ ನಂದು ಸ್ಯಾರಿ ಕಲರ್ ಇಲ್ಲಿ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ರಾಮರಾಜಲ್ಲಿ ಇಲ್ಲೇ ತೊಗೊಂಡು ಬಂದ್ವಿ, ತೋರಿಸ್ತೀನಿ. ಚಂದು ಸ್ವಲ್ಪ ಕಲರ್ ಸಿಕ್ಕಲಿಲ್ಲ, ಸ್ವಲ್ಪ ಲೈಟ್ ಸಿಕ್ಬಿಡ್ತು ಅವ್ರದ್ದು. ಇದು ಮತ್ತು ರೆಡಿ ಧೋತಿ ಬರುತ್ತಲ್ಲ, ಸೊ ಇದು ಚಂದುದು. 2 ರಾಮರಾಜ್ದೆ. ನನಗೆ ಯಾವಾಗಲೂ ಪಂಚೆ ಧೋತಿ ಈ ಥರ ಕಾಟನ್ ಶಾರ್ಟ್ಸ್ ಎಲ್ಲ ರಾಮರಾಜೆಲ್ಲ ಇಷ್ಟ ಆಗುತ್ತೆ. ಏನಾದರೂ ಪೂಜೆ ಫೆಸ್ಟಿವಲ್ಗೆ ಆ ಥರ ಎಲ್ಲ ತಗೊಂಡಾಗ ಇದೇ ಚೆನ್ನಾಗಿರುತ್ತೆ. ಸೊ ನಮ್ಮ ಬೇಬಿದು ಈ ಕಲರು, ಅವನಿಗಾಗಲೇ ಹಾಕಿ ನೋಡಿದೆ. ಮತ್ತು ಅವನದು ಧೋತಿ ಸೇಮ್, ಇಬ್ಬರು ಅಪ್ಪ ಮಗ. ಯಾಕಂದರೆ ಅವನು ಕರ್ಕೊಂಡು ಹೋಗಿರಲಿಲ್ಲ, ಚಂದು ನಾನು ಇಬ್ಬರೇ ಹೋಗಿ ತೊಗೊಂಡು ಬಂದಿದ್ದು, ಅದಕ್ಕೆ ಒಂದು ಹಾಕಿ ನೋಡಿದ್ನಲ್ಲ. ಸೊ ಇನ್ನೊಂದು ಹಾಕಿಟ್ಟಿದ್ದೀನಿ, ಅದು ನೀಟಾಗಿದೆ. ಜಿಯಂದು ಪರ್ಫೆಕ್ಟ್ ಮ್ಯಾಚ್ ಇರಬೇಕು ನನ್ನ ಸೀರೆಗೆ. ನಿಮ್ದೇ ಮ್ಯಾಚಾ? ನಿಮ್ದು ಪರ್ಫೆಕ್ಟ್ ಮ್ಯಾಚ್ ಅನ್ನ ಜೀವದ. ಸೊ ಜಿ ಇಲ್ಲ ನಿಮ್ದು. ಸೊ ನನ್ನ ಸೀರೆಗೆ ಚಂದು ಸ್ವಲ್ಪ ಸಿಲ್ಕ್, ಅದಕ್ಕೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಬಟ್ ಆಲ್ಮೋಸ್ಟ್ ಅಂದರೆ ಎಲ್ಲ ಒಂದೇ ಕಲರ್ ಅಂತೂ ಸಿಗಲ್ಲ, ನಾವು ಹೊಲಿಸ್ಕೊಬೇಕು. ಸೊ ಆಲ್ಮೋಸ್ಟ್ ಎಲ್ಲೋ ಅಂತ ಪ್ಲ್ಯಾನ್ ಮಾಡಿದ್ದು, 3 ಜನ ಎಲ್ಲೋ ಅಂತ. ಸೊ ಎಲ್ಲೋ ಈ ಸ್ಯಾರಿ ನೀವು ನೋಡಿದ್ರಲ್ಲ, ನಾನು ತೊಗೊಂಡಾಗಲೇ ತೋರಿಸಿದ್ದೆ. ಸೊ ಬ್ಲೌಸ್ ಸ್ವಲ್ಪ ಐರನ್ ಮಾಡಬೇಕು. ಅವಾಗೆಲ್ಲ ಅಲ್ಲಿ ಹಾಕ್ಸ್ಕೊಂಡು ಬಂದಿದ್ದಾನು, ಹಂಗೆ ಸಿಂಪಲ್ ಬ್ಲೌಸ್, ಏನು ಫ್ಯಾನ್ಸಿ ಜಾಸ್ತಿ ಇಲ್ಲ, ಏನು ಫ್ಯಾನ್ಸಿ ಮಾಡ್ಸೋಕ್ಕೆ ಹೋಗಲಿಲ್ಲ ನಾನು. ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ, ಏನು ವರ್ಕ್ ಆ ಥರದ್ದೆಲ್ಲ ಏನೂ ಇಲ್ಲ. ಬ್ಯಾಕ್ ಸೈಡ್ ಈ ಥರ. ಇಷ್ಟು ನಮ್ಮ ಔಟ್ಫಿಟ್ಟು ನಾಳೆಗೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ಮಾಮೂಲಿ ಜ್ಯುವೆಲ್ರೆಸ್ಸು ಅದು ಇದು ಡಾಬು ಈ ಥರದ್ದೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಅಷ್ಟೇ ಜಡೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಗುಡ್ ನೈಟ್. ಇವಾಗ ಮಲ್ಕೋಬೇಕು, ಮತ್ತು ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ